ಬಹಳ ಕಷ್ಟಪಟ್ಕೊಂಡು ಏನು ಈ ಒಂದು ಸ್ಥಳಕ್ಕೆ ಆಗಮಿಸಿರ್ತೀನಿ. ನೋಡಿ, ಕುವೆಂಪುರವರು ಈ ಸ್ಥಳದಲ್ಲಿ ಈ ಸುತ್ತಮುತ್ತ ಈ ಒಂದು ಸುಂದರವಾದ ಪರಿಸರ ಏನಿದೆ, ಈ ಬಂಡೆಗಳಲ್ಲಿ ಕೂತ್ಕೊಂಡು ಕವಿತೆ ಬರೀತಾ ಇದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಸ್ಥಳದಲ್ಲಿ ಕವಿತೆ ಬರೆಯೋದಕ್ಕೆ ಎಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ರು ರಾಷ್ಟ್ರಕವಿ ಕುವೆಂಪುರವರು. ನೋಡಿ, ಬಹಳ ಅದ್ಭುತವಾದ ವ್ಯೂ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಅವರ ಒಂದು ಸ್ಮಾರಕ ಇದೆ, ಆ ಒಂದು ಸ್ಮಾರಕಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ನೋಡಿ, ನಾವು ಕುವೆಂಪುರವರ ನಿವಾಸಕ್ಕೆ ಆಗಮಿಸಿ ವಾಪಸ್ ಆಗ್ತಾಯಿದ್ದೀವಿ. ನನ್ನ ಹಿಂದಿನ ವಿಡಿಯೋ ವೀಕ್ಷಣೆ ಮಾಡಿ. ಸೊ ಇದುವೇ ಕುವೆಂಪುರವರ ನಿವಾಸ, ಕಣ್ ತುಂಬ್ಕೊಳ್ಳಿ. ಬೈಕ್ ಒಳಗಡೆ ಬಿಡಲ್ಲ, ಇಲ್ಲಾಂದ್ರೆ ಹೋಗಿದ್ದು ಬರ್ತಿದೆ. ಇಲ್ಲಿ ಒಂದು ವಿಶೇಷ ಹೇಳ್ತೀನಿ, ಕೇಳ್ಕೊಳ್ಳಿ. ಈ ಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲೆಲ್ಲ ಯಾಕೆ ಈ ರೀತಿ ಚೆನ್ನಾಗಿದೆ ಅಂತಂದರೆ, ಯಾಕೆ ಇಷ್ಟೊಂದು ಚೆನ್ನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ ಸುಮ್ಮನೆ. ಇದು ಕವಿಯವರ ಮನೆ ಫಸ್ಟ್ ಪಾಯಿಂಟು. ಆಮೇಲೆ ಈ ಸ್ಥಳಕ್ಕೆ ಬಂದು ಈ ವಾತಾವರಣ ಏನಿದೆ, ಇದು ನೋಡಿದಂಥವರು ಇಲ್ಲಿ ಯಾವುದೇ ತರಹದ ಒಂದು ತ್ಯಾಜ್ಯ ವಸ್ತುಗಳನ್ನು ಹಾಕೋಕ್ಕೆ ಇಷ್ಟಪಡಲ್ಲ ನೋಡಿ. ಅಬ್ಸರ್ವ್ ಮಾಡಿ, ಏಕೆಂದರೆ ಆ ರೀತಿ ಇಟ್ಕೊಂಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಯಾವುದೇ ತರಹದ ಒಂದು ಅಂಗಡಿ ಮುಂಗಟ್ಟುಗಳು ಅದು ಇದು ಯಾವುದೂ ಇಲ್ಲ. ಈ ಸ್ಥಳಕ್ಕೆ ಬಂದರೆ ಎಷ್ಟೇ ಪ್ರವಾಸಿಗರು ನೋಡಿ ಇಲ್ಲೆಲ್ಲ ಬಂದಿದ್ದಾರೆ. ಇವ್ರು ಬಂದ ಇಲ್ಲಿ ಕುಡಿಯುವ ನೀರು ಉಚಿತವಾಗಿ ಕೊಡ್ತಾರೆ. ನೋಡಿ, ಈ ಸ್ಥಳಕ್ಕೆ ಬಂದರೆ ಯಾರಿಗೇ ಆಗಲಿ ಸ್ವಲ್ಪನೂ ಒಂಥರ ಶಬ್ದ ಮಾಲಿನ್ಯ ಮಾಡಬೇಕು, ಆಮೇಲೆ ಪರಿಸರ ನಾಶಗೊಳಿಸ್ಬೇಕು, ಈ ಥರ ಒಂದು ಆಲೋಚನೆ ಬರಲ್ಲ. ಯಾಕಂದರೆ ಇಲ್ಲಿಗೆ ಒಂಥರ ಗೊಬ್ಬರ ಥರ ಎಲ್ಲನೂ ತುಂಬ್ಕೊಂಡು ಒಂಥರ ಜಾತ್ರೆ ಥರ ಮಾಡಲ್ಲ. ಇಲ್ಲಿ ಬರ್ತಾರೆ, ಒಳ್ಳೆ ಶಾಂತವಾಗಿರ್ತಾರೆ, ಶಾಂತವಾಗಿದ್ದು ಹಾಗೇ ಹೋಗ್ತಾರೆ. ಆಮೇಲೆ ಇಲ್ಲಿ ಯಾವುದೇ ತರಹದ ಬಿಸ್ನೆಸ್ಸು ವಹಿವಾಟುಗಳು ಸಹ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಕವಿಯ ಹೆಸರು ಯಾವ ರೀತಿ ಇದೆ, ಕುವೆಂಪು ಅವರ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇದೆ, ಅದೇ ತರಹ ಈ ಪ್ರದೇಶವನ್ನು ಸಹ ಹಾಗೇ ಇಟ್ಟಿದ್ದಾರೆ. ಒಂಥರ ಶಾಂತಿಯುತವಾಗಿದೆ ಈ ಸ್ಥಳ. ಸೊ ಬರ್ತಕ್ಕಂಥವರು ಬಂದು ಏನು ಕುಪ್ಪಳ್ಳಿಯಲ್ಲಿರ್ತಕ್ಕಂಥ ಕುವೆಂಪುರವರ ನಿವಾಸದ ವೀಕ್ಷಣೆಯನ್ನು ಪಡೆಯಬಹುದು. ಸೊ ಒಳಗಡೆ ವೀಡಿಯೋ ಮಾಡಿಸ್ಕೊಡ್ಲಿಲ್ಲ, ಅಂದರೆ ಮನೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಆದ್ದರಿಂದ ಮನೆ ಹೊರವಲಯದ ವೀಕ್ಷಣೆಗಳನ್ನು ತೋರಿಸುತ್ತಾ ಅವರ ಒಂದು ಜೀವನ ಚರಿತ್ರೆಯನ್ನು ತಮಗೆ ಅರ್ಪಣೆ ಮಾಡುತ್ತಾ ನಾನು ಹೊರಡ್ತಾ ಇದ್ದೀನಿ. ಇಷ್ಟಿದೆ ವಾಸ್ತವ. ಹಾಗೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಏನು ಇಲ್ಲಿ ಸ್ಮಾರಕ ಸಹ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಅವರೊಂದು ಸ್ಮಾರಕ ಇದೆ. ಕುವೆಂಪು ಅವರ ಸ್ಮಾರಕ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಕವಿ ಮನೆಗೆ ದಾರಿ ಅಂತ ಹಾಕಿದ್ದಾರೆ ನೋಡಿ. ಇಲ್ಲೇನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಇದೇನಂತಲೇ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ದೂರ ಹೋಗಿರ್ತೀನಿ. ಇಲ್ಲೆಲ್ಲ ಸ್ಮಾರಕ ಇದೆ, ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕ ಅಂತ ಹಾಕಿದ್ದಾರೆ. ಸೊ ಇಲ್ಲೇನಿದೆ ಗೊತ್ತಿಲ್ಲ, ಹೋಗಿದ್ದು ಬರ್ತೀನಿ, ನೋಡ್ತೀನಿ. ಎಲ್ಲ ಹೋಗ್ತಾ ಇದ್ದಾರೆ. ಎರಡು 2025 ಅಂತ ಏನೋ ಹಾಕವ್ರೆ, ಬಟ್ ಇಲ್ಲೇನಾದ್ರು ಇರ್ಬೋದು. ಒಂದಷ್ಟು ದೂರ ಹೋಗ್ತೀನಿ, ಹೆಚ್ಚಿಗೆ ದೂರ ಹೋಗಲ್ಲ. ರಾಷ್ಟ್ರಕವಿ ಕುವೆಂಪುರವರ ನಿವಾಸಕ್ಕೆ ಆಗಮಿಸಿ ಇಲ್ಲಿನ ಒಂದಷ್ಟು ವೀಕ್ಷಣೆಯನ್ನು ಅರ್ಪಣೆ ಮಾಡಿರ್ತೀನಿ. ಸೊ ಇಲ್ಲೂ ಸಹ ಏನೋ ಇದೆ, ಏನಿದೆ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ನೋಡೋಣ. ಏನಂತೆ? ಅಯ್ಯಯ್ಯೋ, ಕುವೆಂಪು ಅವ್ರ ಮನೆ ಇಲ್ಲಿ ಹುಡ್ಕೊಂಬತ್ತಾನಲ್ಲಪ್ಪ ಹುಡುಗ. ಓ, ಇಲ್ಲೇನೋ ಇದೆ ಗುರು, ಏನಂತ ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೀನಿ, ನೋಡೋಣ. ಓ, ಏನಪ್ಪ ಹಿಂಗೆ ಮಾಡೋರು ಇಲ್ಲಿ? ಏನಪ್ಪ? ಓ ಸಾರಿ, ಅಲ್ಲಿ ನಡ್ಕೊಂಬರೋದು, ಇಲ್ಲಿ ಬೈಕಲ್ಲಿ ಬರೋದು. ಸೊ ಅವರು ಇಲ್ಲಿ ಕೂತ್ಕೊಂಡು ಕವಿತೆ ಬರೀತಿದ್ರಂತೆ ಈ ಸ್ಥಳದಲ್ಲಿ ಅಲ್ವಾ.
ವಾಹನ ನಿಲುಗಡೆ. ಏನಿದೆ ಒಳಗೆ? ಮನೆ ಇದು ಎಷ್ಟು ದೂರ ಹೋಗ್ಬೇಕು ಸರ್? 100 ಮೀಟ್ರು ಇಲ್ಲಿಂದ? ಹಾಂ ಹಾಂ, ಸಮಾಧಿ ಅಂತೆ. ಸೊ ನೋಡಿ, ಕವಿ ಕುವೆಂಪುರವರ ಸಮಾಧಿ ಸ್ಮಾರಕ ಒಂದು 100 ಮೀಟ್ರ್ ಇದೆ ಅಂತೆ. ಹೋಗಿ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ. ಸೊ ಬೈಕ್ ಇಲ್ಲಿ ಗಂಟೆ ಬರ್ತದೆ, ವಾಹನ ನಿಲುಗಡೆ. ಓಹೋ, ಏನ್ರಿ ಇದು? ಹಾಂ, ಈ ರೀತಿ ರಚನೆ ಮಾಡಿದ್ದಾರೆ. ಹಾಂ, ಅಬ್ಬಾ, ಕುವೆಂಪುರವರ ಸಮಾಧಿ ನೋಡೇ ಬಿಡೋಣ. ಸೊ ದಯವಿಟ್ಟು ನಿರೀಕ್ಷಿಸಿ. ಹಿಡ್ಗಪ್ಪ, ಕುವೆಂಪುರವರ ಸಮಾಧಿ ತೋರಿಸ್ಬಿಡ್ತೀನಿ. ನೋಡಿ, ನಾನೀಗ ಕುವೆಂಪುರವರ ಸಮಾಧಿ ಅಂದರೆ ಅವರ ಒಂದು ಸ್ಮಾರಕ ಏನಿದೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಮಳೆ ಬರೋಂಗಾಗೋಯ್ತು ಗುರು, ಮಳೆ ಬೇರೆ ಬರ್ತೈತೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲೊಂದು 100 ಮೀಟ್ರ್ ಇದೆ ಅಂತ ಅಷ್ಟೇ. ಹೋಗಿದ್ದು ಬರ್ತೀನಿ. ಮೈಕು ಹೆಲ್ಮೆಟಲ್ಲಿ ಸೆಟ್ ಆಗಿದೆ. ಸೊ ನಾನು ಮೈಕ್ ಬಿಚ್ಚಿಲ್ಲ, ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಕವಿ ಮನೆಗೆ ಕಾಲು ದಾರಿ 100 ಮೀಟ್ರ್ ಅಂದ್ರಲ್ಲಪ್ಪ. ಇಲ್ಲೇ ಗುರು. ವಾ, ಸೂಪರ್. ಹಾಂ ನೋಡಿ, ಕವಿಶೈಲ ಇಲ್ಲೆಲ್ಲ ನೋಡ್ರಿ ಅವರ ಒಂದು ಕವಿತೆಗಳು ಬರೆದಿದ್ದಾರೆ. ಕವಿಶೈಲ ಈ ಬಂಡೆಗಳು ಕೂತ್ಕೊಂಡು ಅವ್ರು ಬರಿತಾ ಇದ್ರಂತೆ. ಇನ್ನು ಕವಿತೆಗಳನ್ನು ನೋಡ್ರಿ. ಹಾಂ, ಎಂಥ ಜಾಗ ಆಯ್ಕೆ ಮಾಡ್ಕೊಂಡವ್ರೆ ಕುವೆಂಪು ಅವರು. ಇಲ್ಲಿ ಸ್ಮಾರಕ ಇದೆ, ಕುವೆಂಪುರವರ ಸ್ಮಾರಕ ತೋರ್ಪಡಿಸ್ತೀನಿ. ಏನ್ರಿ ಹಿಂಗೆ ರಚಿಸಿದ್ದಾರೆ ಇಲ್ಲಿ. ಸೂಪರ್. ನನಗೆ ಕಾಲು ನೋವಿನ ಸಮಸ್ಯೆ, ಅದೇ ಪ್ರಾಬ್ಲಮ್. ಹೆಂಗೆ ಮಾಡಿದಾರೆ ಗುರಿಲಿ. ಹಾಂ, ಯಪ್ಪ, ಬಂಡೆಗಳನ್ನ ಹೆಂಗೆ ಎತ್ತಾಕಿದ್ರು ಗುರು ಅಲ್ಲಿಗೆ. ಆಶ್ಚರ್ಯ ಆಗುತ್ತಲ್ಲ, ಯಾವ ರೀತಿ ಕೂರಿಸಿದ್ದಾರೆ ನೋಡಿ. ಸೂಪರ್. ಇಲ್ಲೆಲ್ಲ ನೋಡ್ರಿ ಬಂಡೆಗಳು. ಹಾಂ, ನೋಡಿ ಬಂಧುಗಳೇ, ಕುವೆಂಪುರವರು ನೋಡಿ ಈ ಬಂಡೆಗಳಲ್ಲಿ ಕೂತ್ಕೊಂಡು ಕವಿತೆ ಬರೀತಿದ್ರಂತೆ. ನೋಡಿ ಹೆಂಗೆ ರಚನೆ ಮಾಡಿದ್ದಾರೆ ಇಲ್ಲೆಲ್ಲ. ಏನು ಸೂಪರಾಗಿದೆ. ಇಲ್ಲಿ ಅವರ ಸ್ಮಾರಕ ಇದೆ ಅಂತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ರಾಷ್ಟ್ರಕವಿ ಕುವೆಂಪುರವರು ಏನು ಈ ಸುಂದರಮಯವಾದ ಪ್ರಕೃತಿ ತಾಣ, ಈ ಬಂಡೆಗಳ ಒಂದು ವೀಕ್ಷಣೆಯೊಂದಿಗೆ ಸೊ ಈ ಸ್ಥಳದಲ್ಲಿ ಕವಿತೆಯನ್ನು ಬರೆಯುತ್ತಿದ್ದರು ಅಂತಕ್ಕಂಥ ಮಾಹಿತಿಯನ್ನು ಪಡೆದು ತದನಂತರ ಸೊ ಅವರ ಒಂದು ಸ್ಮಾರಕದ ವೀಕ್ಷಣೆಯನ್ನು ಅರ್ಪಣೆ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಹಬ್ಬ, ಏನು ಸೂಪರಾಗಿದೆ. ಓಹೋ, ಸೂಪರ್ ನೋಡ್ರಿ. ಇಲ್ಲಿ ಒಂದು ಬೇಜಾರೇನು ಗೊತ್ತಾ, ಒಂದಷ್ಟು ಜನ ನಾನು ಅಬ್ಸರ್ವ್ ಮಾಡ್ತೀನಿ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೆ ಸೊ ಅಲ್ಲಿ ಚಪ್ಪಲಿಗಳನ್ನ ಮೆಟ್ಕೊಂಡೇ ಹೋಗ್ತಾರೆ ಅಲ್ಲಿಗೆ. ಆ ಥರ ತಪ್ಪು ಮಾಡಬೇಡಿ. ನೋಡಿ, ರಾಷ್ಟ್ರಕವಿ ಕುವೆಂಪುರವರ ಸಮಾಧಿ ಕಣ್ರಿ ಇದು. ನೋಡ್ರಿ. ಏನು ಅದ್ಭುತವಾದ ಈ ಒಂದು ಸುತ್ತಮುತ್ತಲನೆಯ ಸುಂದರದ ಪ್ರಕೃತಿಯ ತಾಣದಲ್ಲಿ ರಾಷ್ಟ್ರಕವಿ ಕುವೆಂಪುರವರ
ಸಮಾಧಿಯ ವೀಕ್ಷಣೆಯನ್ನು ಪಡೆಯಬಹುದು. ಇಲ್ಲಿ ನೋಡಿ, ಅವರ ಜನ್ಮ ದಿನಾಂಕವನ್ನು ಸಹ ಅಳವಡಿಸಿದ್ದಾರೆ. ಕುವೆಂಪು 29/12/1904. ನಾವು ಚಿಕ್ಕ ಚಿಕ್ಕ ಹುಡುಗರಿದ್ದಾಗ ಮಲೆಗಳಲ್ಲಿ ಮದುಮಗಳು ಅಂತಂದ್ಬಿಟ್ಟು ಒಂದು ಧಾರಾವಾಹಿ ಬರ್ತಿತ್ತು. ಅದು ಕುವೆಂಪುರವ್ರದ್ದು. ನಾವು ಚಿಕ್ಕ ಚಿಕ್ಕ ಹುಡುಗರಿದ್ದಾಗ ನಾವು ನೋಡ್ತಿದ್ವಿ, ಚಿಕ್ಕ ಮಕ್ಕಳು. ಆ ಒಂದು ಧಾರಾವಾಹಿ ಅಂದರೆ ಈ ಟಿ ವಿಗಳು, ಆ್ಯಂಟೆನಾ ಟಿ ವಿಗಳು. ಸೊ ಆ ಒಂದು ಆ್ಯಂಟೆನಾ ಟಿ ವಿಗಳಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತಾಯಿದ್ವಿ ಬಂಧುಗಳೇ. ಆಗ ರಾಷ್ಟ್ರಕವಿ ಕುವೆಂಪುರವರು ಬರೆದಂತಹ ಒಂದು ಧಾರಾವಾಹಿ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿತ್ತು. ಅದೆಲ್ಲ ನೆನಪಾಗ್ತಾಯಿದೆ ಈ ಸ್ಥಳಕ್ಕೆ ಬಂದಾಗ. ಕುವೆಂಪು 29/12/1904, 11/11/1994 ಅವರು ತೀರ್ಕೊಳ್ತಾರೆ. ಅಂದರೆ ಅಲ್ಲಿಗೆ 94ರಲ್ಲಿ ತೀರ್ಕೊಳ್ತಾರೆ ಅಂದರೆ ಅದು 90 ವರ್ಷಗಳ ಕಾಲ ಅವರು ಈ ಒಂದು ಸುಂದರಮಯವಾದ ಈ ಒಂದು ತಾಣದಲ್ಲಿ ಕವಿತೆಗಳನ್ನು ಬರೆದು ವಿಶ್ವಮಾನವ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ. ಇಲ್ಲೆಲ್ಲ ಹತ್ತಿ ಮರ ಇದೆ. ಈ ಚಪ್ಪಲಿಗಳು ಹಾಕೊಂಡು ಬರಬೇಡಿ ಈ ಸ್ಥಳಕ್ಕೆ. ನಾವು ಸ್ಲಿಪ್ಪರ್ ಬಿಟ್ಟು ಇಲ್ಲೆಲ್ಲ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ರಾಷ್ಟ್ರಕವಿ ಕುವೆಂಪುರವರ ಸಮಾಧಿಯ ವೀಕ್ಷಣೆಯನ್ನು ಅರ್ಪಣೆ ಮಾಡಿರ್ತೀನಿ. ಸೊ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ಅರ್ಪಣೆ ಮಾಡಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಆ ರಾಷ್ಟ್ರಕವಿ ಕುವೆಂಪುರವರ ಸ್ಮಾರಕದ ವಿಡಿಯೋನ ಅರ್ಪಣೆ ಮಾಡುತ್ತಾ, ಅವರ ಸಮಾಧಿಯ ವಿಡಿಯೋ ಅರ್ಪಣೆ ಮಾಡುತ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ ಇದ್ದೀನಿ. ಸೊ ಅಲ್ಲೂ ಸಹ ಏನೇನೋ ಇದೆ, ಅಲ್ಲೆಲ್ಲ ಇದೆ ನನ್ನ ಕಾಲು ನೋವಿನ ಸಮಸ್ಯೆ. ಕವಿಶೈಲದ ಧ್ಯಾನಪೀಠ. ಓ ಕವಿಶೈಲ, ನಿನ್ನ ಸಂಪದವ ಇವೆನ್ನಿತು ಬಣ್ಣಿಸಲಹು. ಅಯ್ಯೋ ದೇವರೇ, ನನಗೆ ಓದಕ್ಕೆ ಬರಲ್ಲ, ಕ್ಷಮಿಸಪ್ಪ. ಅಬ್ಬಬ್ಬಬ್ಬಬ್ಬಬ್ಬ ನೋಡಿ, ಇಲ್ಲೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ. ಇಲ್ಲೆಲ್ಲ ಕುಳಿತುಕೊಂಡು ಕವಿತೆಗಳನ್ನು ಬರಿತಿದ್ರಂತೆ ಕುವೆಂಪುರವರು. ನೋಡಿ, ಬಂಡೆಗಳು ನೋಡ್ರಿ ಹೆಂಗಿದೆ. ಸೊ ಹೀಗಿದೆ ಪ್ಲೇಸು, ಸೂಪರಾಗಿದೆ. ಬಂಡೆಗಳು ಬಿಸಿಲಲ್ಲಿ ಚೆನ್ನಾಗಿ ಕಾದ್ಬಿಟ್ಟಿದೆ, ಹಂಗೆ ಬೆವರು ಹಂಗೆ ಸುರಿತೈತೆ. ಕವಿಶೈಲದ ಧ್ಯಾನಪೀಠ. ಮತ್ತೊಮ್ಮೆ ಮಗದೊಮ್ಮೆ ಕುವೆಂಪುರವರ ಈ ಒಂದು ಸ್ಮಾರಕದ ವಿಡಿಯೋನ ಎಲ್ರಿಗೂ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ಕೊನೆಯದಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ, ಓಡ್ತೀನಿ. ಅದ್ಭುತ ಅದ್ಭುತ, ಬಹಳ ಸುಂದರಮಯವಾಗಿ ಈ ಒಂದು ಸ್ಮಾರಕದ ನಿರ್ಮಾಣವನ್ನು ಮಾಡಲಾಗಿದೆ. ಮಳೆ ಬರೋ ಮೂಮೆಂಟ್ ಇದೆ, ಗುಡುಗು ಮಿಂಚು ಆವರಿಸ್ಕೊತೈತೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ಕುವೆಂಪುರವರ ಸಮಾಧಿ ವೀಕ್ಷಣೆ ಪಡೆಯಿರಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಹೃದಯದ ಧನ್ಯವಾದಗಳು. ಸಾಕಾಗ್ಬಿಟ್ಟದೆ ಗುರು, ನನಗೆ ಕಾಲು ನೋವು, ತುಂಬ ಪೇಯ್ನ್ ಬರ್ತೈತೆ. ದಯವಿಟ್ಟು ಸ್ಲಿಪ್ಪರ್ ನೋಡಿ ಇಲ್ಲಿ ಬಿಡಿ. ಒಬ್ಬೊಬ್ಬರು ವಿದ್ಯಾವಂತರು ನೋಡಿ ಈ ರೀತಿ ಬಿಟ್ಟು ಹೋಗ್ತಾರೆ. ಕೆಲವರು ಅನಾಗರಿಕರು ಸ್ಲಿಪ್ಪರೆಲ್ಲ ಮೆಟ್ಕೊಂಡು ಆ ಸಮಾಧಿಗೆಲ್ಲ ಹೋಗ್ತಾರೆ. ಆ ರೀತಿ ಮಾಡಬೇಡಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲೆಲ್ಲ ಬಂದು ಉಗುಳಬೇಡಿ. ಹಾಗೆ ಈ ಒಂದು ಸುಂದರಮಯವಾದ ಪರಿಸರದಲ್ಲಿ ಯಾವುದೇ ತರಹದ ತ್ಯಾಜ್ಯ ವಸ್ತುಗಳನ್ನು ಹಾಕಬೇಡಿ. ಇದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಸೊ ಕುವೆಂಪುರವರ ಸಮಾಧಿ ಎಲ್ರಿಗೂ ಒಳ್ಳೆಯದಾಗಲಿ.